ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಬಳ್ಳಾರಿ ಜಿಲ್ಲೆಯ ಕುರುಗೋಡು ತಾಲೂಕಿನ ರೈತರಿಂದ ಮೆಣಸಿನಕಾಯಿ ಖರೀದಿಸಿರುವ ವ್ಯಾಪಾರಿಗಳು ಹಣ ನೀಡದೆ ಮೋಸ ಮಾಡಿರುವ ಪ್ರಕರಣ ಬೆಳಕಿಗೆ ಬಂದಿದೆ. ಕಂಪನಿಯಿಂದ ರೈತರಿಗೆ ಹಣ ಕೊಡಿಸಿಕೊಡುವಂತೆ ಬಳ್ಳಾರಿ ಜಿಲ್ಲಾಧಿಕಾರಿಗಳಲ್ಲಿ ರೈತರು ಮನವಿ ಸಲ್ಲಿಸಿದ್ದಾರೆ. ಕುರುಗೋಡು ತಾಲೂಕಿನ 28 ಜನ ರೈತರು ತಾವು ಬೆಳೆದಿದ್ದ ಸುಮಾರು 14 ಕೋಟಿ ರೂಪಾಯಿ ಬೆಲೆಯ 350 ಕ್ವಿಂಟಾಲ್ ಒಣ ಮೆಣಸಿನಕಾಯಿಗಳನ್ನು ಅಗ್ರಿಗ್ರೀಡ್ ಕಂಪನಿಗೆ ಮಾರಾಟ ಮಾಡಿದ್ದರು. ಮಧ್ಯವರ್ತಿ ಸುದರ್ಶನ್ ಎಂಬ ವ್ಯಕ್ತಿಯ ಮೂಲಕ ನಡೆದಿದ್ದ ಈ ವ್ಯವಹಾರದಲ್ಲಿ ರೈತರಿಗೆ 12 ಕೋಟಿ 50 ಲಕ್ಷ ರೂಪಾಯಿ ಪಾವತಿಯಾಗಿದ್ದು, ಉಳಿದ 1 ಕೋಟಿ 50 ಲಕ್ಷ ರೂಪಾಯಿಗಳನ್ನು ಕಂಪನಿ ಬಾಕಿ ಉಳಿಸಿಕೊಂಡಿದೆ. ಈ ಬರಬೇಕಾದ ಮೊತ್ತವನ್ನು ನೀಡುವಂತೆ ರೈತರು ಜುಲೈ ತಿಂಗಳಲ್ಲಿ ಸೋಮಸಮುದ್ರ ಗ್ರಾಮದ ಮಧ್ಯವರ್ತಿ ಸುದರ್ಶನ್ ಮನೆ ಹತ್ತಿರ ಪ್ರತಿಭಟನೆ ನಡೆಸಿದ್ದರು. ಈ ಸಂದರ್ಭದಲ್ಲಿ ಕುರುಗೋಡು ಪೊಲೀಸ್ ಠಾಣೆಯ ಸಿಐ, ಎಸ್ಐ ಹಾಗೂ ರೈತರು ಕಂಪನಿ ಖರೀದಿದಾರರು ಬಂದು ಮಾತುಕತೆ ನಡೆಸಿ 1 ತಿಂಗಳ ಒಳಗೆ ಬಾಕಿ ಹಣವನ್ನು ನೀಡುತ್ತೇವೆ ಎಂದು ಒಪ್ಪಿಕೊಂಡು ಹೋದವರು ಇಂದಿನವರೆಗೂ ಯಾವುದೇ ಹಣವನ್ನು ನೀಡಿರುವುದಿಲ್ಲ ಎಂದು ಸುದರ್ಶನ್ ಹಾಗೂ ರೈತರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಅಗ್ರಿಗ್ರೀಡ್ ಕಂಪನಿಯವರು ಪ್ರಭಾವಿ ಸಚಿವರ ಬೆಂಬಲ ತಮಗಿದೆ ಎಂದು ಇದುವರೆಗೂ ಬಾಕಿ ಹಣವನ್ನು ನೀಡದೆ ನಮಗೆ ಸಂಕಷ್ಟ ನೀಡುತ್ತಿದ್ದಾರೆ. ಬಾಕಿ ಹಣ ಖರೀದಿದಾರರಿಂದ ಬರದೇ ಹೋದಲ್ಲಿ ರೈತರ ಕಿರುಕುಳದಿಂದ ನಾನು ಆತ್ಮಹತ್ಯೆ ಮಾಡಿಕೊಳ್ಳುವ ಸಂದರ್ಭ ಎದುರಾಗಿದೆ ಎಂದು ಮಧ್ಯವರ್ತಿ ಸುದರ್ಶನ ತಮ್ಮ ಮನವಿ ಪತ್ರದಲ್ಲಿ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಸೋಮಸಮುದ್ರ ಗ್ರಾಮದಲ್ಲಿ ಸುಮಾರು 85 ಮಂದಿ ರೈತರಿಗೆ ಮೆಣಸಿನಕಾಯಿ ವ್ಯವಹಾರದಲ್ಲಿ ಅನ್ಯಾಯ ಆಗಿದೆ. ಸುಮಾರು 2 ವರ್ಷ ಆಯಿತು. ಬಳ್ಳಾರಿಯಲ್ಲಿ ಶಿವಮೂರ್ತಿ ಸಾರ್ ಅಂತೇಳಿ ಮತ್ತು ಆಶಾರಾಣಿ ಅಂತೇಳಿ ಅಶೋಕ್ ಅಂತೇಳಿ ಅವರೊಂದು ಕಂಪ್ನಿ ಮಾಡಿಕೊಂಡು ಕಂಪ್ನಿಯಿಂದ ನಮ್ಮ ಊರಿಗೆ ಸೋಮಸಮುದ್ರದಲ್ಲಿ ಬೀಜ ಕೊಟ್ಟು ತಾವೇ ಆ ಮೆಣಸಿನಕಾಯಿನ ತಾವೇ ಖರೀದಿ ಮಾಡಿ ಸುಮಾರು 1 ವಾರ 10 ದಿನದಲ್ಲಿ ದುಡ್ಡು ಕೊಡ್ತೀವಿ ಅಂತೇಳಿ ನಮ್ಮನ್ನು ಸುಮಾರು 6 ತಿಂಗಳ ಕಾಲ ಓಡಾಡಿಸಿದ ಮೇಲೆ ದುಡ್ಡು ಯಾರಿಗೂ ಕೊಡಲಿಲ್ಲ. ಆಮೇಲೆ SISR ಹತ್ರ ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಹತ್ರ, ಮಾನ್ಯ ಶಾಸಕರ ಹತ್ರ, ಮಾನ್ಯ MP ಹತ್ರ ಎಲ್ಲರ ಹತ್ರ ತಿರುಗಾಡಿದಾಗ ಲಾಸ್ಟ್ ಹೋರಾಟ ಮಾಡಿ 1 ಕೋಟಿ 35 ಲಕ್ಷವನ್ನು ಕೊಟ್ಟಿದ್ದಾರೆ. ಇನ್ನು ಸುಮಾರು ನಮ್ಮ ರೈತರಿಗೆ 1 ಕೋಟಿ 96 ಲಕ್ಷ ಬರಬೇಕು. ಶಿವಮೂರ್ತಿ ಸಾರ್ ಅವರು ಬೆಂಗಳೂರಲ್ಲಿದ್ದಾರೆ. ಅವ್ರ ಮನೆ ಹತ್ರ ರೈತರು ಸುಮಾರು ಒಂದು 10-15 ಸಾರಿ ಗಾಡಿ ತಗೊಂಡು ಮಾಡಿಕೊಂಡು ರೈತರೆಲ್ಲ ಸುಮಾರು ಒಂದು 85 ಜನ ಹೋಗಿ ಅವ್ರ ಮನೆ ಹತ್ರ ಹೋಗಿ ನಾವು ಕೇಳಿದಾಗ ಅವರು ನಾಳೆ ಕೊಡ್ತೀನಿ ನಾಡು ಕೊಡ್ತೀನಿ ಅಂತ ಹೇಳಿದ್ರು. ಅದಾದ ನಂತರ ಮತ್ತೆ ನಮ್ಮ ಶಾಸಕರಾದಂಥ ಗಣೇಶ್ ಸಾರ್ ಅವರು ವಿಧಾನಸೌಧದಲ್ಲಿ SS ಮಲ್ಲಿಕಾರ್ಜುನವರ PA ಆಗಿರ್ತಾರೆ. ಅವರು ಶಿವಮೂರ್ತಿ ಅವರು ಅವ್ರ ಹತ್ರ ನಾವು SS ಮಲ್ಲಿಕಾರ್ಜುನ ಹತ್ರ ಮತ್ತು ನಮ್ಮ ಗಣೇಶ್ ಸಾರ್ ಅವರು ಕಲಿಸಿ ಮಾತಾಡಿದಾಗ ನಿಮ್ಗೆ 2 ತಿಂಗಳಲ್ಲಿ ನಿಮಗೆ ನ್ಯಾಯ ಕೊಡಿಸ್ತೀನಿ, ನಿಮ್ಮ ದುಡ್ಡು ನಿಮಗೆ ಮುಟ್ಟಿಸ್ತೀನಿ ಅಂತೇಳಿ ಮಾತು ಕೊಟ್ಟ ತಕ್ಷಣ ಬಂದ್ವಿ. ಅಲ್ಲಿಂದ 6 ತಿಂಗಳಾದರೂ ಇಲ್ಲಿವರೆಗೂ 1 ರೂಪಾಯಿ ಕೊಟ್ಟಿಲ್ಲ. ನಮಗೆ ಏಕಾಪುಕ್ಕಾಗಿ ಮೊನ್ನೆ ಬೆಂಗಳೂರಿಗೆ ಹೋದಾಗ ನಮಗೆ ಕೋರ್ಟ್ ಕಡೆಯಿಂದ ನೋಟಿಸ್ ಕಳಿಸಿದ್ದಾರೆ. ಆಮೇಲೆ 1 ನೋಟಿಸ್ ಅಲ್ಲ 2 ನೋಟಿಸ್ ಕಳಿಸಿದ್ದಾರೆ. ನಾವು ಯಾರು ನೀವು ನಮ್ಮ ಮನೆ ಹತ್ರ ಬರಬಾರ್ದು, ನಮ್ಮನ್ನು ದುಡ್ಡು ಕೇಳಬಾರ್ದು, ನಮಗೆ ನಿಮಗೆ ಸಂಬಂಧ ಇಲ್ಲ ಅಂತ ಹೇಳಿ ಅವಾಚ್ಯ ಶಬ್ದಗಳನ್ನು ಬೈದು ಕಳಿಸಿದ್ದಾರೆ. ಅದಕ್ಕಾಗಿ ನಾವು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಮತ್ತು SP ಮೇಡಮ್ ಅವ್ರಿಗೂ ಮತ್ತು CSR ಅವರಿಗೂ ತಿಳಿಸಿದ್ದೀವಿ. ಮುಂದೆ ನಮ್ಮ ರೈತರು ಇನ್ನೇನಾಗಿದೆ ಅಂದರೆ ಸುಮಾರು 5ರಿಂದ 6 ಜನ ಪಾಯ್ಜನ್ ತಗೊಂಡು ಆಸ್ಪತ್ರೆಯಲ್ಲಿ ಬದುಕಿ ಬಂದಿದ್ದು ಹೆಚ್ಚಿಂದು. ಹಾಗಾಗಿ ಮಾನ್ಯ ಅಧಿಕಾರಿಗಳು ಎಲ್ಲರೂ ಸ್ವಲ್ಪ ನಿಧಾನಿರಿ ಅಂತ ಹೇಳಿದಾಗ ಅವ್ರ ಮಾತಿಗೆ ಹೂ ಕೊಟ್ಟು ಸುಮ್ಮನೆ ಇದ್ವಿ. ಇಲ್ಲಾಂದರೆ ನಾಳೆ ನಾವು ಈ ವಾರದಲ್ಲೇ ಅವ್ರ ಮನೆಯಲ್ಲಿ ಹೋಗಿ ಉಗ್ರ ಹೋರಾಟ ಮಾಡಬೇಕು. ಅವ್ರ ಮನೆ ಮೇಲೆ ಕೂತ್ಕೊಂಡು ನಾವು ಹೋರಾಟ ಮಾಡೇ ತಿರ್ತೀವಿ. ಸುಮಾರು 85-100 ಜನ ಹೋಗಿ ಅವ್ರ ಮನೆ ಮುಂದೆ ಕೂತ್ಕೊಂಡು ಹೋರಾಟ ಮಾಡ್ತೀವಿ. ಅದು ಏನೇ ಬರಲಿ ರೈತರ ಬಗ್ಗೆ ಬಂದರೆ ಯಾವತ್ತೂ ಕೈ ಬಿಡಲ್ಲ. ಸುಮಾರು 1 ಕೋಟಿ 96 ಲಕ್ಷ ಅಮೌಂಟ್ ಮುಟ್ಟವ್ರಿಗೆ ಅವ್ರನ್ನ ಬಿಡಲ್ಲ ನಾವು. DC ಸಾಹೇಬ್ರು ಏನಂದ್ರೆ DC ಸಾಹೇಬ್ರು ಅವ್ರು ಕರೆಸಿ ಮಾತಾಡ್ತು ಅಂತ ಹೇಳಿದ್ದಾರೆ. SP ಮೇಡಮ್ ಅವ್ರ ಸುತ್ತ ಕರೆಸಿ ಮಾತಾಡ್ತು ಅಂತ ಹೇಳಿದ್ದಾರೆ. ಅವ್ರಿಗೆ ಒಂದು 2-3 ಟೈಮ್ ಕೊಡ್ತೀವಿ. ಅದಾದಮೇಲೆ ಬೆಂಗಳೂರಿನಾವೆಲ್ಲ ರೈತರು ಕಲ್ತ್ಕೊಂಡು ಸುಮಾರು ಹೋಗ್ತೀವಿ. ಈಗಾಗಲೇ ಹಿಂದಾಗಲೇ ಇಡೀ ಬಳ್ಳಾರಿ ಜಿಲ್ಲೆಗೆ ಅವರಿದೆ, TVಯಲ್ಲಿ ಬಂದಿದೆ, ಎಲ್ಲ ಬಂದಿದೆ. 6 ಜನ ಪಾಯ್ಜನ್ ತಗೊಂಡು ಬದುಕಿದ್ದು ಹೆಚ್ಚಿಂದು. ಇನ್ನು 9 ದಿನ ಆರಾಮಿಲ್ಲ ಹಂಗೆ ಇದ್ದಾನೆ. ಇದು ಮುಂದಂತೂ ದೊಡ್ಡ ಉಗ್ರ ಹೋರಾಟ ಅಂತ ಹೇಳಿ ಸರ್. ಇದು ನಾವು ಕೈ ಬಿಡೋದಿಲ್ಲ ಅವ್ರನ್ನ. ಅವರು ಸಾಕಷ್ಟು ದೊಡ್ಡ ಸಾಹುಕಾರರು. ಅವ್ರಿಗೆ ಲೆಕ್ಕದಲ್ಲಿ ಬಳ್ಳಾರಿಯಲ್ಲಿ DC ಆಗಿ ಕೆಲಸ ಮಾಡಿ ಎಲ್ಲ ಮಾಡಿದ್ದಾರೆ. ಅವರು ನಮ್ಮ ರೈತರಿಗೆ ಕೂಡ ರೊಕ್ಕ ಅನ್ಯಾಯ ಆಯ್ತಲ್ಲ. ನಮ್ಮ ಮೆಣಸಿನಕಾಯಿ ತಗೊಂಡ್ರೆ ನಮ್ಮ ರೊಕ್ಕ ನಮಗೆ ಕೊಡ್ರೆ ಅಷ್ಟೇ. ಇದು ನಮ್ಮ ವಾದ. ಕರ್ನಾಟಕ ರಾಜ್ಯ ರೈತ ಸಂಘ ಒತ್ತಾಯ ಮಾಡ್ತಾ ಇದ್ವಿ. ಕಾರಣ ರೈತರಿಗೆ ದ್ರೋಹ ಮಾಡಿದ್ರೆ ಯಾರು ಉದ್ಧಾರ ಆಗೋದಲ್ಲ ದೇಶದಲ್ಲಿ. ರೈತ ದೇಶಕ್ಕೆ ಅನ್ನ ಕೊಡುವಂಥ ದೇವರು, ಅಂತ ದೇವರಿಗೆ ದ್ರೋಹ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀರಿ. ಆಮೇಲೆ ನೀವೇನು ಚೆಕ್ಗಳು ಕೊಟ್ಟಿದ್ದೀರಲ್ಲ ಅವೆಲ್ಲ ಬೋನಸ್ ಚೆಕ್ಗಳಾಗಿದ್ದಾವೆ. ಈ ಬೋನಸ್ ಚೆಕ್ಗಳು ಕೊಟ್ಟು ಇವತ್ತು ಯಾಮಾರಿಸ್ತಾ ಇದ್ದಾರ. ಒಬ್ಬ ರಾಜಕಾರಣಿ ಆಪ್ತ ಕಾರ್ಯದರ್ಶಿ ಈ ಥರ ಮಾಡ್ತಾ ಇದ್ದಾನ. ಕೂಡಲೇ ಈ 4 ಜನರು ರೈತರಿಗೆ ಮೋಸ ಮಾಡುವಂಥ ಅಗ್ರಿಗ್ರೀಡ್ ಕಂಪ್ನಿ ಅಂತಂದೇಳಿ ಮಾಡ್ಕೊಂಡಿದ್ದಾರೆ. ಇವರು ಆಶಾರಾಣಿ, ಅಶೋಕ್ ಕುಮಾರ್, ಸಿದ್ದಪ್ಪ ಮತ್ತು ರಮೇಶ್ ಕುಮಾರ್ ಅಂತಂದೇಳಿ ಇವರೆಲ್ಲ ಸೇರಿ ಈ ಕಂಪ್ನಿಯನ್ನು ಮಾಡಿ ರೈತರ ಹತ್ರ ಮೆಣಸಿನಕಾಯಿಗಳನ್ನು ಖರೀದಿ ಮಾಡಿ ರೈತರಿಗೆ ಪಟ್ಟಿ ಕೊಡದೇನೆ ಇವತ್ತು ರೈತನ ಸತಾಯಿಸ್ತಾ ಇದ್ದಾರೆ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.